ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿರುವ ಎಲ್ಲರಿಗೂ ನಮಸ್ಕಾರ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕುತ್ತಾ ಸಿಂಧೂ ಕಣಿವೆ ನಾಗರಿಕತೆ ಎಂಬ ಅದ್ಭುತ ಪ್ರಪಂಚವನ್ನು ಪುರಾತತ್ವಶಾಸ್ತ್ರಜ್ಞರ ಕಣ್ಣಿನಿಂದ ನೋಡೋಣ ಬನ್ನಿ. ಈ ವಿವರಣಾತ್ಮಕ ವಿಶ್ಲೇಷಣೆಯು ಪರೀಕ್ಷೆಗಳಿಗೆ ಬೇಕಾದ ಪ್ರಮುಖ ಮಾಹಿತಿಗಳನ್ನು ಸುಲಭವಾಗಿ ನೆನಪಿಡಲು ಖಂಡಿತ ಸಹಾಯ ಮಾಡುತ್ತದೆ. ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ಇಂದಿನ ನಮ್ಮ ಚರ್ಚೆಯ ಪ್ರಮುಖ ಹಂತಗಳು ಹೀಗಿವೆ: 1. ಶೋಧನೆ ಮತ್ತು ಕಾಲಘಟ್ಟ. 2. ಪ್ರಮುಖ ನೆಲೆಗಳು. 3. ಅತ್ಯಾಧುನಿಕ ನಗರ ಯೋಜನೆ. 4. ಸಾಮಾಜಿಕ ಮತ್ತು ಆರ್ಥಿಕ ಜೀವನ. 5. ಕಲೆ, ಧರ್ಮ ಮತ್ತು ಲಿಪಿ. ಹಾಗೂ ಕೊನೆಯದಾಗಿ 6. ಈ ನಾಗರಿಕತೆಯ ಅವನತಿಗೆ ಕಾರಣಗಳು. ಮೊದಲನೆಯದಾಗಿ ಶೋಧನೆ ಮತ್ತು ಕಾಲಘಟ್ಟದ ಬಗ್ಗೆ ತಿಳಿಯೋಣ. ಪರೀಕ್ಷೆಯ ದೃಷ್ಟಿಯಿಂದ ಈ ಇಸ್ವಿಗಳು ಬಹಳ ಮುಖ್ಯ. ಕಥೆ ಶುರುವಾಗೋದು 1856ರಲ್ಲಿ. ಸಿಂಧ್ ಪ್ರಾಂತ್ಯದಲ್ಲಿ ರೈಲ್ವೆ ಮಾರ್ಗದ ಕಾಮಗಾರಿ ನಡೀತಿದ್ದಾಗ ಆಕಸ್ಮಿಕವಾಗಿ ಮಣ್ಣಿನಡಿಯಲ್ಲಿ ಹೂತುಹೋಗಿದ್ದ ಪ್ರಾಚೀನ ಇಟ್ಟಿಗೆಗಳು ಪತ್ತೆಯಾದವು. ಮುಂದೆ 1861ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆಯಾಯಿತು. ಆನಂತರ 1921ರಲ್ಲಿ ಡಾ ದಯಾರಾಮ್ ಸಾಹನಿಯವರು ಹರಪ್ಪಾ ನೆಲೆಯನ್ನು ಹಾಗೂ 1922ರಲ್ಲಿ ಡಾ ಆರ್.ಡಿ. ಬ್ಯಾನರ್ಜಿಯವರು ಮೊಹೆಂಜೊದಾರೊವನ್ನು ಶೋಧಿಸಿದ್ರು. ಈ ಹೆಸರುಗಳನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ಮೊಹೆಂಜೊದಾರೋ ಎಂಬ ಪದದ ಅರ್ಥವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಸಿಂಧಿ ಭಾಷೆಯಲ್ಲಿ ಇದರ ಅರ್ಥ ಮಡಿದವರ ದಿಬ್ಬ ಅಥವಾ ಮೃತರ ದಿಬ್ಬ. ಡಾ ಆರ್.ಡಿ. ಬ್ಯಾನರ್ಜಿಯವರು ಸಿಂಧ್ ಪ್ರಾಂತ್ಯದ ಲಾರ್ಖಾನ್ ಜಿಲ್ಲೆಯಲ್ಲಿ ಈ ನೆಲೆಯ ಉತ್ಖನನವನ್ನ ಕೈಗೊಂಡ್ರು ಅನ್ನೋದು ಪರೀಕ್ಷೆಗೆ ಬಹುಮುಖ್ಯವಾದ ಅಂಶ. ಎರಡನೇ ವಿಭಾಗ: ಪ್ರಮುಖ ನೆಲೆಗಳು ಮತ್ತು ಭೌಗೋಳಿಕ ವ್ಯಾಪ್ತಿ. ಈ ಬೃಹತ್ ನಾಗರಿಕತೆಯು ಎಷ್ಟು ವಿಸ್ತಾರವಾಗಿತ್ತು ಗೊತ್ತಾ? ಪಶ್ಚಿಮದಲ್ಲಿ ಪಂಜಾಬ್ನಿಂದ, ಪೂರ್ವದಲ್ಲಿ ಉತ್ತರ ಪ್ರದೇಶದವರೆಗೆ ಮತ್ತು ಉತ್ತರದಲ್ಲಿ ಜಮ್ಮುವಿನಿಂದ ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೆ ಇದು ಹರಡಿತ್ತು. ಅಂದ್ರೆ ಇಂದಿನ ಭಾರತ ಮತ್ತು ಪಾಕಿಸ್ತಾನದ ಬಹುಪಾಲು ಪ್ರದೇಶವನ್ನು ಇದು ಒಳಗೊಂಡಿತ್ತು. ಇದು ನಿಜಕ್ಕೂ ಒಂದು ವಿಶಾಲವಾದ ಸಾಮ್ರಾಜ್ಯ. ಪರೀಕ್ಷೆಗಳಲ್ಲಿ ಹೊಂದಾಣಿಕೆ ಮಾಡುವ ಪ್ರಶ್ನೆಗಳಿಗೆ ಈ 10 ಪ್ರಮುಖ ನೆಲೆಗಳು ಮತ್ತು ಪುರಾತತ್ವಶಾಸ್ತ್ರಜ್ಞರ ಹೆಸರುಗಳು ಅತ್ಯಂತ ಸಂಭಾವ್ಯ ಮಾಹಿತಿಯಾಗಿದೆ. ಇದನ್ನ ಒಂದು ಸರಳ ಪಟ್ಟಿಯ ಹಾಗೆ ನೆನ್ಪಿಡೋಣ. 1. ಪಂಜಾಬ್ನ ರೂಪಾರನ್ನು ವೈ.ಡಿ. ಶರ್ವಾ ಪತ್ತೆ ಹಚ್ಚಿದರೆ. 2. ಗುಜರಾತಿನ ಲೋಥಾಲ್ ಅನ್ನು ಡಾ ಎಸ್.ಆರ್. ರಾವ್ ಶೋಧಿಸಿದರು. 3. ಕಲಿಬಂಗನ್ ಅನ್ನು ಬಿ.ಕೆ. ಥಾಪರ್ ಮತ್ತು 4. ಗುಜರಾತಿನ ಧೋಲಾವೀರಾವನ್ನು ಡಾ ಆರ್.ಎಸ್. ಬಿಷ್ಟ್ ಉತ್ಖನನ ಮಾಡಿದರು. 5. ಚಾನ್ಹುದಾರೋವನ್ನು ಎನ್.ಜಿ. ಮಜುಮ್ದಾರ್. 6. ಉತ್ತರ ಪ್ರದೇಶದ ಆಲಂಗೀರ್ಪುರವನ್ನು ವೈ.ಡಿ. ಶರ್ಮಾ. 7. ಗುಜರಾತಿನ ಸುರ್ಕೋಟಡಾವನ್ನು ಜೆ.ಪಿ. ಜೋಶಿ. 8. ರಂಗಪುರವನ್ನು ಎನ್.ಜಿ. ಮಜುಮ್ದಾರ್. 9. ಪಾಕಿಸ್ತಾನದ ಕೋಟ್ ಡಿಜಿಯನ್ನು ಎಫ್.ಎ. ಖಾನ್ ಮತ್ತು 10. ಹರಿಯಾಣದ ಬನವಾಲಿಯನ್ನು ಆರ್.ಎನ್. ಬಿಷ್ಟ್ ಪತ್ತೆ ಹಚ್ಚಿದರು. ಈ ಪಟ್ಟಿಯನ್ನು ಖಂಡಿತವಾಗಿ ಮನದಟ್ಟು ಮಾಡಿಕೊಳ್ಳಿ. 3ನೇ ವಿಭಾಗಕ್ಕೆ ಹೋಗೋಣ: ಅತ್ಯಾಧುನಿಕ ನಗರ ಯೋಜನೆ ಮತ್ತು ವಾಸ್ತುಶಿಲ್ಪ. ಸಿಂಧೂ ನಗರಗಳ ರಚನೆಯು ಇಂದಿನ ಸ್ಮಾರ್ಟ್ ಸಿಟಿಗಳಿಗೂ ಸವಾಲ್ ಹಾಕುವಂತಿತ್ತು. ಇಲ್ಲಿ 2 ಪ್ರಮುಖ ವಿಭಾಗಗಳನ್ನು ನಾವು ಕಾಣಬಹುದು. ಎಡಭಾಗದಲ್ಲಿ ಪಶ್ಚಿಮಕ್ಕೆ ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಲಾದ ಪುರದುರ್ಗ ಅಥವಾ ಸಿಟಾಡಲ್. ಇದು ಪ್ರಮುಖ ವಸತಿ ಮತ್ತು ಆಡಳಿತ ಕೇಂದ್ರವಾಗಿತ್ತು. ಮತ್ತೊಂದು ಕಡೆ ಪುರದುರ್ಗವಿಲ್ಲದ ಎತ್ತರದ ದಿಣ್ಣೆಗಳ ಮೇಲೆ ಕಂಡುಬರುವ ಕೆಳನಗರವನ್ನು ನಾವಿಲ್ಲಿ ನೋಡಬಹುದು. ಆ ಕಾಲದ ಅತ್ಯುತ್ತಮ ಪೌರಾಡಳಿತ ವ್ಯವಸ್ಥೆ ಹೇಗಿತ್ತು ಅಂದ್ರೆ ಖಂಡಿತ ಆಶ್ಚರ್ಯ ಆಗತ್ತೆ. ಗಮನಿಸಿ: 1. ರಸ್ತೆಗಳು ಸಂಪೂರ್ಣವಾಗಿ ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ಕತ್ತರಿಸ್ತಿದ್ವು. 2. ಈ ರಸ್ತೆಗಳು ಬರೋಬ್ಬರಿ 13ರಿಂದ 34 ಅಡಿಗಳಷ್ಟು ಅಗಲವಾಗಿದ್ವು. 3. ಬೀದಿ ದೀಪಗಳಿಗಾಗಿ ಕಂಬಗಳಿದ್ದ ಕುರುಹುಗಳಿವೆ. 4. ರಸ್ತೆಯ ಬದಿಯಲ್ಲಿ ಕಸದ ತೊಟ್ಟಿಗಳಿದ್ವು. ಅಬ್ಬಾ, ಎಂಥ ಅಚ್ಚುಕಟ್ಟಾದ ಆಡಳಿತ ವ್ಯವಸ್ಥೆ ಅಲ್ವೇ! 5000 ವರ್ಷಗಳ ಹಿಂದೆಯೇ ಎಂತಹ ಅದ್ಭುತವಾದ ಮತ್ತು ವೈಜ್ಞಾನಿಕವಾದ ಭೂಗತ ಒಳಚರಂಡಿ ವ್ಯವಸ್ಥೆ ಅವರದಾಗಿತ್ತು ಅನ್ನೋದು ನಿಜಕ್ಕೂ ವಿಸ್ಮಯ. 1. ಇದು ಸಂಪೂರ್ಣವಾಗಿ ಮುಚ್ಚಿದ ಅತ್ಯುತ್ತಮ ಸಾರ್ವಜನಿಕ ಒಳಚರಂಡಿ ವ್ಯವಸ್ಥೆ. 2. ಪ್ರತಿಯೊಂದು ಮನೆಗೂ ತನ್ನದೇ ಆದ ಒಂದು ಇಂಗುಗುಂಡಿ ಇತ್ತು. 3. ಸ್ವಚ್ಛಗೊಳಿಸಲು ಅನುಕೂಲವಾಗುವಂತೆ ಅಲ್ಲಲ್ಲಿ ಮ್ಯಾನ್ಹೋಲ್ಗಳಿದ್ದವು. 4. ಹೆಚ್ಚುವರಿ ನೀರನ್ನು ಸಾಗಿಸಲು ದೊಡ್ಡ ಇಟ್ಟಿಗೆಯಿಂದ ನಿರ್ಮಿತವಾದ ಮುಚ್ಚಿದ ಕಾಲುವೆಗಳಿದ್ದವು. ಇಂದಿನ ನೈರ್ಮಲ್ಯ ವ್ಯವಸ್ಥೆಗೂ ಇದೇ ಸ್ಫೂರ್ತಿ ಎನ್ನಬಹುದು. ಮೊಹೆಂಜೊದಾರೋದ ಅತ್ಯಂತ ಆಕರ್ಷಕ ರಚನೆಯೆಂದರೆ ಈ ಬೃಹತ್ ಸ್ನಾನಗೃಹ ಅಥವಾ ಗ್ರೇಟ್ ಬಾತ್. ಇದು 39 ಅಡಿ ಉದ್ದ, 23 ಅಡಿ ಅಗಲ ಮತ್ತು 8 ಅಡಿ ಆಳವಾಗಿದೆ.
ಇದರ ಸುತ್ತಲೂ ಕೊಠಡಿಗಳಿದ್ದು ಬಿಸಿನೀರಿನ ಸ್ನಾನಕ್ಕೂ ವ್ಯವಸ್ಥೆಯಿತ್ತು ಅಂದ್ರೆ ನಂಬಲೇಬೇಕು. 8 ಅಡಿ ದಪ್ಪದ ಹೊರಗೋಡೆಗಳನ್ನು ಹೊಂದಿರುವ ಈ ಕಲ್ಲಿನ ನಿರ್ಮಾಣವು 5,000 ವರ್ಷಗಳ ಪ್ರಕೃತಿಯ ವಿಕೋಪಗಳನ್ನು ಎದುರಿಸಿ ಇಂದಿಗೂ ಗಟ್ಟಿಯಾಗಿ ನಿಂತಿದೆ. ಮೊಹೆಂಜೊದಾರೋದ ಅತಿದೊಡ್ಡ ಕಟ್ಟಡ ಯಾವುದು ಅಂತ ಪರೀಕ್ಷೆಯಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಉಗ್ರಾಣ. ಇದು 45.71 ಮೀಟರ್ ಉದ್ದ ಮತ್ತು 15.73 ಮೀಟರ್ ಅಗಲವಿದೆ. ಹರಪ್ಪ ಮತ್ತು ಕಲಿಬಂಗನ್ನಲ್ಲೂ ಇಂತಹ ಬೃಹತ್ ಉಗ್ರಾಣಗಳು ಪತ್ತೆಯಾಗಿವೆ. ತುರ್ತು ಪರಿಸ್ಥಿತಿಗಳಲ್ಲಿ ಅಥವಾ ಕಂದಾಯದ ರೂಪದಲ್ಲಿ ಸಂಗ್ರಹಿಸಿದ ಧಾನ್ಯಗಳನ್ನು ಸುರಕ್ಷಿತವಾಗಿಡಲು ಇವುಗಳನ್ನು ಬಳಸಲಾಗ್ತಿತ್ತು. ಇದು ಅವರ ಆರ್ಥಿಕ ಭದ್ರತೆಯ ಸಂಕೇತವಾಗಿತ್ತು. 4ನೇ ವಿಭಾಗ ಸಾಮಾಜಿಕ ಆರ್ಥಿಕ ಜೀವನ ಹಾಗೂ ದೈನಂದಿನ ಚಟುವಟಿಕೆಗಳು. ಆ ಕಾಲದ ಜನರ ದೈನಂದಿನ ಜೀವನ ಬಹಳ ಆಸಕ್ತಿದಾಯಕವಾಗಿತ್ತು. 1. ಗೋಧಿಯು ಅವರ ಪ್ರಮುಖ ಆಹಾರವಾಗಿತ್ತು. 2. ಉಡುಪಿನ ಬಗ್ಗೆ ಹೇಳೋದಾದ್ರೆ ಹತ್ತಿ ಮತ್ತು ಉಣ್ಣೆಯ ಸರಳ ಬಟ್ಟೆಗಳನ್ನು ಬಳಸುತ್ತಿದ್ದರು, ಅಂದರೆ ಮೇಲುಡುಪಾಗಿ ಶಾಲು ಮತ್ತು ಕೆಳಗೆ ಧೋತಿ. 3. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನು ಪ್ರೀತಿಯಿಂದ ಧರಿಸುತ್ತಿದ್ದರು. 4. ಇನ್ನು ಮನರಂಜನೆ, ಚತುರಂಗ, ದಾಳ ಮತ್ತು ಜೇಡಿಮಣ್ಣಿನ ಆಟಿಕೆಗಳು ಅವರ ಅಚ್ಚುಮೆಚ್ಚಿನ ಆಟಗಳಾಗಿದ್ವು. ಸಿಂಧೂ ನಾಗರಿಕತೆಯ ಆರ್ಥಿಕ ಇಂಜಿನ್ಗಳು ಯಾವುವು ಗೊತ್ತೇ? 1. ಕೃಷಿ ಮತ್ತು ಹೈನುಗಾರಿಕೆ ಅವರ ಮುಖ್ಯ ಕಸುಬಾಗಿತ್ತು. 2. ಎಮ್ಮೆ, ಕುರಿ, ಆನೆ ಮತ್ತು ಒಂಟೆಗಳನ್ನು ಪಳಗಿಸಿದ್ರು. 3. ಆಂತರಿಕ ವ್ಯಾಪಾರಕ್ಕಾಗಿ ಸಾಟಿ ಅಥವಾ ಬಾರ್ಟರ್ ಪದ್ಧತಿಯಿತ್ತು. 4. ಮತ್ತು ಅತಿ ಮುಖ್ಯವಾಗಿ ಗುಜರಾತಿನ ಲೋಥಾಲ್ ಹಡಗುಕಟ್ಟೆಯ ಮೂಲಕ ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾಗಳೊಂದಿಗೆ ಸಮುದ್ರ ಮಾರ್ಗದ ಮೂಲಕ ಬಾಹ್ಯ ವ್ಯಾಪಾರ ನಡೆಯುತ್ತಿತ್ತು. ಜಾಗತಿಕ ವ್ಯಾಪಾರಕ್ಕೆ ಇದು ಅತ್ಯುತ್ತಮ ನಿದರ್ಶನ. 5ನೇ ವಿಭಾಗದಲ್ಲಿ ಕಲೆ, ಧರ್ಮ ಮತ್ತು ಲಿಪಿಯ ಬಗ್ಗೆ ಅಧ್ಯಯನ ಮಾಡೋಣ. ಅವರ ಅತ್ಯಾಧುನಿಕ ಕಲಾ ಕೌಶಲ್ಯಗಳಿಗೆ ಈ ಅದ್ಭುತ ಪ್ರತಿಮೆಗಳೇ ಸಾಕ್ಷಿ. ಎಡಭಾಗದಲ್ಲಿ ಕಂಚಿನಿಂದ ಮಾಡಿದ ನಾಟ್ಯಗಾತಿ ಅಥವಾ ಡಾನ್ಸಿಂಗ್ ಗರ್ಲ್ ವಿಗ್ರಹವಿದ್ರೆ, ಬಲಭಾಗದಲ್ಲಿ ಕಲ್ಲಿನಿಂದ ಕೆತ್ತಲಾದ ಗಡ್ಡಧಾರಿ ಮನುಷ್ಯನ ಪ್ರತಿಮೆಯಿದೆ. ಇದು ಅವರ ಸೂಕ್ಷ್ಮ ಕಲಾತ್ಮಕ ಅಭಿರುಚಿ ಮತ್ತು ಲೋಹಶಾಸ್ತ್ರದ ಜ್ಞಾನವನ್ನು ಎತ್ತಿ ತೋರಿಸುತ್ತದೆ. ಅವರ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಗಮನ ಹರಿಸಿದರೆ, 1. ಮಾತೃದೇವತೆ ಅವರ ಪ್ರಮುಖ ಆರಾಧ್ಯ ದೈವವಾಗಿದ್ದಳು. 2. ಶಿವನನ್ನು ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಪೂಜಿಸುತ್ತಿದ್ದರು. 3. ಮರಗಳು, ಪ್ರಾಣಿಗಳು ಮತ್ತು ಸರ್ಪಗಳನ್ನು ಆರಾಧಿಸುತ್ತಿದ್ದರು, ಅಂದರೆ ಪ್ರಕೃತಿ ಆರಾಧನೆಗೆ ಹೆಚ್ಚಿನ ಒತ್ತು ನೀಡಲಾಗಿತ್ತು. 4. ಶವಗಳನ್ನು ಸುಡುವ ಅಥವಾ ಹೂಳುವ ಪದ್ಧತಿಯಿತ್ತು. ಹರಪ್ಪದಲ್ಲಿ ದೊರೆತಿರುವ ಬೃಹತ್ ಸ್ಮಶಾನ ಇದಕ್ಕೆ ಪ್ರಬಲ ಪುರಾವೆ ಒದಗಿಸುತ್ತದೆ. 3,000 ಹೌದು, ಉತ್ಖನನಗಳಲ್ಲಿ ಬರೋಬ್ಬರಿ 3,000ಕ್ಕೂ ಹೆಚ್ಚು ಟೆರಾಕೋಟಾ, ದಂತ ಮತ್ತು ಕಲ್ಲಿನ ಮುದ್ರೆಗಳು ದೊರಕಿವೆ. ಈ ಮುದ್ರೆಗಳಲ್ಲಿ ಬಲದಿಂದ ಎಡಕ್ಕೆ ಬರೆಯಲಾದ ಚಿತ್ರಲಿಪಿಯನ್ನು ಬಳಸಲಾಗಿದೆ. ಆದರೆ ದುರಾದೃಷ್ಟವಶಾತ್ ಈ ಲಿಪಿಯನ್ನು ಇಂದಿಗೂ ಸಂಪೂರ್ಣವಾಗಿ ಓದಲು ಅಥವಾ ಅರ್ಥೈಸಲು ಸಾಧ್ಯವಾಗಿಲ್ಲ. ಇದೊಂದು ಬಗೆಹರಿಯದ ನಿಗೂಢ ರಹಸ್ಯವಾಗಿಯೇ ಉಳಿದಿದೆ. ಕೊನೆಯದಾಗಿ 6ನೇ ವಿಭಾಗ. ಇಷ್ಟೊಂದು ಅದ್ಭುತವಾದ ನಾಗರಿಕತೆಯ ಅವನತಿಗೆ ಕಾರಣಗಳೇನು? ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಪ್ರಶ್ನೆಗೆ ಈ 5 ಪ್ರಮುಖ ಐತಿಹಾಸಿಕ ಸಿದ್ಧಾಂತಗಳೇ ಉತ್ತರ. 1. ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸಿದ್ದು ಮತ್ತು ಬತ್ತಿಹೋಗಿದ್ದು. 2. ನಿರಂತರ ಪ್ರವಾಹಗಳಿಂದಾಗಿ ಉಂಟಾದ ಮಣ್ಣಿನ ಸವೆತ. 3. ಮಾರಣಾಂತಿಕ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ. 4. ವ್ಯಾಪಕವಾದ ಅರಣ್ಯ ನಾಶ ಮತ್ತು ಪರಿಸರದಲ್ಲಿ ಉಂಟಾದ ಅಸಮತೋಲನ. 5. ಆರ್ಯರ ದಾಳಿಯ ಸಾಧ್ಯತೆ. ಈ ಎಲ್ಲ ಅಂಶಗಳು ಒಟ್ಟಾಗಿ ಈ ಮಹಾನ್ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾಗಿರಬಹುದು ಅಂತ ಇತಿಹಾಸಕಾರರು ನಂಬುತ್ತಾರೆ. ಈ ಸಂಪೂರ್ಣ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ರೋಚಕ ಪ್ರಶ್ನೆ ಮೂಡುವುದು ಖಂಡಿತ. ಸಿಂಧೂ ಲಿಪಿಯ ಹಠಾತ್ ಮೌನಕ್ಕೆ ಮತ್ತು ಇಷ್ಟೊಂದು ಅತ್ಯಾಧುನಿಕ ನಗರಗಳನ್ನು ಸಂಪೂರ್ಣವಾಗಿ ತೊರೆದು ಹೋಗಲು ನಿಜವಾದ ಕಾರಣವೇನಿರಬಹುದು? ಈ ಬಗೆಹರಿಯದ ಇತಿಹಾಸದ ರಹಸ್ಯಗಳು ಇತಿಹಾಸವನ್ನು ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಲು ಖಂಡಿತವಾಗಿಯೂ ನಮ್ಮೆಲ್ಲರನ್ನೂ ಪ್ರೇರೇಪಿಸುತ್ತವೆ. ಈ ವಿವರಣಾತ್ಮಕ ವಿಶ್ಲೇಷಣೆ ಮುಂಬರುವ ಪರೀಕ್ಷೆಗಳ ತಯಾರಿಗೆ ನೆರವಾಗಲಿದೆ ಎಂದು ಭಾವಿಸುತ್ತೇನೆ. ಕೆಎಸ್ ಮತ್ತು ಎಫ್ಟಿಎನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಾಗ ನಮ್ಮ ಪ್ರಾಚೀನ ಭಾರತದ ಇತಿಹಾಸ ಎಷ್ಟು ಮುಖ್ಯ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಅದರಲ್ಲೂ ಜಗತ್ತಿನ ಅತ್ಯಂತ ಹಳೆಯ ಮತ್ತು ಅತ್ಯಾಧುನಿಕ ನಾಗರಿಕತೆಗಳಲ್ಲಿ ಒಂದಾದ ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ ಪ್ರಶ್ನೆಗಳು ಖಚಿತವಾಗಿ ಬಂದೇ ಬರುತ್ತವೆ. ಬನ್ನಿ, ಇಂದಿನ ಈ ಮಾಸ್ಟರ್ ಕ್ಲಾಸ್ನಲ್ಲಿ ಸುಮ್ಮನೆ ಮಾಹಿತಿಯನ್ನು ಓದುವುದರ ಬದಲು ಸ್ವಲ್ಪ ವಿಭಿನ್ನವಾಗಿ ಕಲಿಯೋಣ. ಒಂದು ಕುತೂಹಲಕಾರಿ ರಸಪ್ರಶ್ನೆ ಹಾಗೂ ವಿಶ್ಲೇಷಣೆಯ ಮೂಲಕ ಈ ವಿಷಯದ ಆಳಕ್ಕೆ ಇಳಿಯೋಣ. ಸರಿ, ಇಂದಿನ ನಮ್ಮ ರೂಪುರೇಷೆ ಹೀಗಿದೆ ನೋಡಿ. 1. ಶೋಧನೆ ಮತ್ತು ಪ್ರಮುಖ ನೆಲೆಗಳು.
2 ನಗರ ಯೋಜನೆ ಮತ್ತು ವಾಸ್ತುಶಿಲ್ಪ 3 ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಹಾಗೂ ಕೊನೆಯದಾಗಿ 4 ಕಲೆ ಧರ್ಮ ಮತ್ತು ಅವನತಿ. ಇದಿಷ್ಟನ್ನು ಕವರ್ ಮಾಡೋಣ. ವಿಭಾಗ 1 ಶೋಧನೆ ಮತ್ತು ಪ್ರಮುಖ ನೆಲೆಗಳು. ಈ ನಾಗರಿಕತೆ ಹೇಗೆ ಬೆಳಕಿಗೆ ಬಂತು ಅನ್ನೋದನ್ನ ನೋಡೋಣ. ಓಕೆ, ನಿಮಗಾಗಿ ಮೊದಲ ಸವಾಲು. ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಅತ್ಯಂತ ಪ್ರಮುಖ ಪ್ರಶ್ನೆ ಇದು. ಈ ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ. 1921, 1922, ಹರಪ್ಪ, ಮೊಹೆಂಜೊದಾರೋ. ಡಾಕ್ಟರ್ RB ದಯಾರಾಮ್ ಸಹಾನಿ, ಡಾಕ್ಟರ್ RD ಬ್ಯಾನರ್ಜಿ. ಒಮ್ಮೆ ಯೋಚಿಸಿ, ಯಾವ ವರ್ಷದಲ್ಲಿ ಯಾರು ಯಾವ ಪ್ರಮುಖ ನೆಲೆಯನ್ನು ಪತ್ತೆ ಹಚ್ಚಿದರು? ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಈ ದಿಗ್ಗಜರ ಹೆಸರುಗಳು ಮತ್ತು ಅವರು ಅಗೆದು ತೆಗೆದ ನಗರಗಳ ಹೊಂದಾಣಿಕೆ ನೆನಪಿಗೆ ಬರ್ತಾ ಇದೆಯಾ? ಉತ್ತರ ಇಲ್ಲಿದೆ ನೋಡಿ. 1921ರಲ್ಲಿ ಡಾಕ್ಟರ್ RB ದಯಾರಾಮ್ ಸಹಾನಿಯವರು ರಾವಿ ನದಿ ತೀರದಲ್ಲಿ ಹರಪ್ಪಾವನ್ನು ಶೋಧಿಸಿದರು. ಸರಿಯಾಗಿ 1 ವರ್ಷದ ನಂತರ ಅಂದ್ರೆ 1922ರಲ್ಲಿ ಡಾಕ್ಟರ್ RD ಬ್ಯಾನರ್ಜಿಯವರು ಮೊಹೆಂಜೊದಾರೋವನ್ನು ಪತ್ತೆಹಚ್ಚಿದರು. ಇಲ್ಲಿ ನೆನ್ಪಿಡಬೇಕಾದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೆ ಮಡಿದವರ ದಿಬ್ಬ ಅಂದ್ರೆ ಮೌಂಟ್ ಆಫ್ ದ ಡೆಡ್ ಎಂದರ್ಥ. ಅದೇ ರೀತಿ ಇಲ್ಲಿರುವ ಲೋಥಾಲ್, ಧೋಲಾವೀರ ಮತ್ತು ಕಾಲಿಬಂಗನ್ ನೆಲೆಗಳ ಶೋಧಕರನ್ನು ಸ್ಪಷ್ಟವಾಗಿ ಗಮನಿಸಿಕೊಳ್ಳಿ. ಪರೀಕ್ಷೆಯ ದೃಷ್ಟಿಯಿಂದ ಇದು ಬಹಳ ಬಹಳ ಮುಖ್ಯ. ಆ ನಾಗರಿಕತೆಯ ಭೌಗೋಳಿಕ ಗಡಿಗಳನ್ನು ಎಷ್ಟು ಅದ್ಭುತವಾಗಿ ಗುರುತಿಸಲಾಗಿದೆ ಅಂತ ಒಮ್ಮೆ ಗಮನಿಸಿ. ಇದು ಕೇವಲ ಒಂದು ಸಣ್ಣ ಪ್ರದೇಶಕ್ಕೆ ಸೀಮಿತವಾಗಿರಲಿಲ್ಲ. ಪಶ್ಚಿಮದಲ್ಲಿ ಪಂಜಾಬ್ನಿಂದ ಹಿಡಿದು ಪೂರ್ವದಲ್ಲಿ ಉತ್ತರ ಪ್ರದೇಶದವರೆಗೆ ಮತ್ತು ಉತ್ತರದಲ್ಲಿ ಜಮ್ಮುವಿನಿಂದ ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೂ. ಅಪ್ಪ, ಇದು ಎಷ್ಟು ವಿಶಾಲವಾಗಿ ಹರಡಿತ್ತು ಅನ್ನೋದು ನಿಜಕ್ಕೂ ಆಶ್ಚರ್ಯ ತೋರುತ್ತೆ ಅಲ್ವಾ? ಮುಂದೆ ಹೋಗೋಣ. ವಿಭಾಗ 2 ನಗರ ಯೋಜನೆ ಮತ್ತು ವಾಸ್ತುಶಿಲ್ಪ. ಅವರ ಅದ್ಭುತ ವಾಸ್ತುಶಿಲ್ಪದ ಬಗ್ಗೆ ತಿಳಿಯೋಣ. ಈಗ ವಿಶ್ಲೇಷಣಾ ಸಾಮರ್ಥ್ಯವನ್ನು ಪರೀಕ್ಷಿಸುವ ಸಮಯ. ಸಿಂಧೂ ಮೂಲಸೌಕರ್ಯಗಳ ಕುರಿತಾದ ಈ ಹೇಳಿಕೆಗಳನ್ನು ಸ್ವಲ್ಪ ಗಮನವಿಟ್ಟು ನೋಡಿ. ರಸ್ತೆಗಳು ಲಂಬಕೋನದಲ್ಲಿ ಕತ್ತರಿಸುತ್ತಿದ್ದವು. ಉಗ್ರಾಣಗಳು ಮೊಹೆಂಜೊದಾರದಲ್ಲಿ ಮಾತ್ರ ಕಂಡುಬಂದಿವೆ. ಚರಂಡಿ ವ್ಯವಸ್ಥೆಯಲ್ಲಿ ಕಾರ್ಬೆಲ್ಡ್ ಛಾವಣಿಗಳನ್ನು ಬಳಸಲಾಗಿತ್ತು. ಇವುಗಳಲ್ಲಿ ಯಾವುದು ಐತಿಹಾಸಿಕವಾಗಿ ನಿಖರವಾಗಿದೆ ಅಂತ ಯೋಚಿಸಿ. ಉಗ್ರಾಣಗಳು ಕೇವಲ ಒಂದೇ ನಗರದಲ್ಲಿತ್ತಾ? ಅವರ ಒಳಚರಂಡಿ ವ್ಯವಸ್ಥೆ ಹೇಗಿತ್ತು? ಇಲ್ಲಿ ಅತಿ ಮುಖ್ಯವಾದ ಅಂಶ ಏನ್ ಗೊತ್ತಾ? ಸಮಕಾಲೀನ ಬೇರೆ ಯಾವುದೇ ನಾಗರಿಕತೆಯೂ ನೈರ್ಮಲ್ಯ, ವೈಜ್ಞಾನಿಕ ಒಳಚರಂಡಿ ಮತ್ತು ಏಕರೂಪದ ನಗರ ಯೋಜನೆಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನೇ ಕೊಟ್ಟಿರಲಿಲ್ಲ. ಅವರ ರಸ್ತೆಗಳು ಬರೋಬ್ಬರಿ 13ರಿಂದ 34 ಅಡಿ ಅಗಲವಿದ್ದು ಮತ್ತು ಸರಿಯಾಗಿ ಲಂಬಕೋನದಲ್ಲಿ ಅಂದ್ರೆ ರೈಟ್ ಆಂಗಲ್ಸ್ನಲ್ಲಿ ಕತ್ತರಿಸ್ತಿದ್ವು. ಜೊತೆಗೆ ಪ್ರತಿಯೊಂದು ಮನೆಯೂ ಸಾರ್ವಜನಿಕ ಚರಂಡಿಗೆ ಸಂಪರ್ಕ ಹೊಂದಿತ್ತು. ಹಾಗಾಗಿ ಹಿಂದಿನ ಪ್ರಶ್ನೆಯಲ್ಲಿದ್ದ 1 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸಂಪೂರ್ಣವಾಗಿ ಸರಿಯಾಗಿವೆ. ಈಗ ನಾವು ನೋಡ್ತಿರುವ ಈ ಬೃಹತ್ ಸ್ನಾನಗೃಹ ಇದೆಯಲ್ಲ, ಇದರ ನಿಖರವಾದ ಆಯಾಮಗಳು ನಿಜಕ್ಕೂ ಆಸಕ್ತಿದಾಯಕವಾಗಿವೆ. ಇದು 39 ಅಡಿ ಉದ್ದ, 23 ಅಡಿ ಅಗಲ ಮತ್ತು 8 ಅಡಿ ಆಳವನ್ನು ಹೊಂದಿದೆ. ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸಲಾದ ಈ ಚತುರ್ಭುಜಾಕಾರದ ರಚನೆ 5,000 ವರ್ಷಗಳಿಂದ ನೈಸರ್ಗಿಕ ವಿಕೋಪಗಳನ್ನು ಎದುರಿಸಿ ಇಂದಿಗೂ ಗಟ್ಟಿಯಾಗಿ ನಿಂತಿದೆ ಅಂದ್ರೆ ಅವರ ಇಂಜಿನಿಯರಿಂಗ್ ಸ್ಕಿಲ್ ಎಷ್ಟರ ಮಟ್ಟಿಗೆ ಇತ್ತು ಅಂತ ಊಹಿಸ್ಕೊಳ್ಳಿ. ಇನ್ನು ಹಿಂದಿನ ಪ್ರಶ್ನೆಯಲ್ಲಿದ್ದ ಉಗ್ರಾಣಗಳ ಬಗ್ಗೆ ಆ ಗೊಂದಲವನ್ನು ಬಗೆಹರಿಸೋಣ. ಉಗ್ರಾಣಗಳು ಕೇವಲ ಮೊಹೆಂಜೊದಾರೋದಲ್ಲಿ ಮಾತ್ರವಲ್ಲ, ಹರಪ್ಪದಲ್ಲೂ ಇದ್ವು. ಮೊಹೆಂಜೊದಾರೋದಲ್ಲಿ ಸುಮಾರು 45 ಮೀಟರ್ ಉದ್ದಲ ಒಂದೇ ಬೃಹತ್ ಉಗ್ರಾಣ ಇದ್ರೆ, ಹರಪ್ಪದಲ್ಲಿ 6 ಉಗ್ರಾಣಗಳ 2 ಸಾಲುಗಳಿದ್ವು. ಇವುಗಳನ್ನು ಬಹುಶಃ ಕಂದಾಯ ಸಂಗ್ರಹಣೆಗಾಗಿ ಅಥವಾ ಬರಗಾಲದಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಧಾನ್ಯಗಳನ್ನು ಶೇಖರಿಸಿಡಲು ಬಳಸ್ತಿದ್ರು ಅಂತ ಹೇಳಲಾಗುತ್ತೆ. ವಿಭಾಗ 3 ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ. ಸಮಾಜ ಮತ್ತು ವ್ಯಾಪಾರದ ಒಳನೋಟ. ಇದು ಸ್ವಲ್ಪ ಸಂಕೀರ್ಣವಾದ ಪ್ರಶ್ನೆ. ಅವರ ಆರ್ಥಿಕ ವ್ಯವಸ್ಥೆಯಲ್ಲಿ ವ್ಯಾಪಾರಕ್ಕಾಗಿ ಏನಾದ್ರೂ ನಾಣ್ಯ ವ್ಯವಸ್ಥೆ ಇತ್ತಾ? ಹಾಗೆಯೇ ಅವರ 4 ಹಂತದ ಸಮಾಜದ ವಿಭಾಜನೆಗೆ ಮುಖ್ಯ ಮಾನದಂಡಗಳು ಏನು? ಅವರ ಸಮಾಜವನ್ನು ಯಾವ ಆಧಾರದ ಮೇಲೆ ವಿಂಗಡಿಸಲಾಗಿತ್ತು ಅನ್ನೋದನ್ನ ಒಮ್ಮೆ ರೀಕಾಲ್ ಮಾಡಿಕೊಳ್ಳಿ. ಸಿಂಧೂ ನಿವಾಸಿಗಳ ಜೀವನ ಶೈಲಿಯನ್ನು ಇದು ಬಹಳ ಸ್ಪಷ್ಟವಾಗಿ ನಮಗೆ ವಿವರಿಸ್ತದೆ. ಅವರ ಸಮಾಜದ ವಿಭಜನೆ ಹುಟ್ಟಿನ ಆಧಾರದ ಮೇಲಾಗಿರಲಿಲ್ಲ, ಬದಲಾಗಿ ಕೇವಲ ವೃತ್ತಿಯ ಆಧಾರದ ಮೇಲಿತ್ತು. ಪುರುಷರು ಮತ್ತು ಮಹಿಳೆಯರಿಬ್ಬರು ಆಭರಣ ಪ್ರಿಯರಾಗಿದ್ರು. ಅಲ್ಲಿ ಸಿಕ್ಕಿರುವ ಆನೆ ದಂತದ ಬಾಚಣಿಗೆಗಳು ಮತ್ತು ಮಕ್ಕಳಿಗಾಗಿ ತಯಾರಿಸಿದ ಜೇಡಿ ಮಣ್ಣಿನ ಆಟಿಕೆಗಳನ್ನು ನೋಡಿದ್ರೆ ಅವರು ಎಷ್ಟು ಸುಸಂಸ್ಕೃತ ಮತ್ತು ನಾಗರಿಕ ಸಮಾಜವನ್ನು ಕಟ್ಕೊಂಡಿದ್ರು ಅನ್ನೋದು ಅರ್ಥ ಆಗುತ್ತೆ. ಅವರ ಆರ್ಥಿಕತೆಯ ಬೆನ್ನೆಲುಬು ಕೂಡ ಬಹಳ ಭದ್ರವಾಗಿತ್ತು. ವ್ಯಾಪಾರಕ್ಕಾಗಿ ಅವರು ಯಾವುದೇ ನಾಣ್ಯಗಳನ್ನು ಬಳಸುತ್ತಿರಲಿಲ್ಲ, ಸಂಪೂರ್ಣವಾಗಿ ಸಾಟಿ ಪದ್ಧತಿ ಅಥವಾ ಬಾರ್ಟರ್ ಸಿಸ್ಟಮ್ ಅನ್ನು ಅವಲಂಬಿಸಿದ್ರು. ಎಲ್ಲಕ್ಕಿಂತ ಆಶ್ಚರ್ಯದ ಸಂಗತಿಯಂದ್ರೆ ತೂಕ ಮತ್ತು ಅಳತೆಗಳಲ್ಲಿ ಅವರಿಗೆ ದಶಮಾಂಶ ಪದ್ಧತಿ ಅಂದ್ರೆ ಡೆಸಿಮಲ್ ಸಿಸ್ಟಮ್ನ ಜ್ಞಾನವಿತ್ತು.
ಹಾಗೆ ಗುಜರಾತ್ನ ಲೋಥಾಲಿನಲ್ಲಿರುವ ಹಡಗುಕಟ್ಟೆ ಅವರ ಅಂತಾರಾಷ್ಟ್ರೀಯ ವ್ಯಾಪಾರದ ಕೌಶಲ್ಯವನ್ನು ಸಾಬೀತುಪಡಿಸುತ್ತದೆ. ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ವಿಭಾಗ 4 ಕಲೆ, ಧರ್ಮ ಮತ್ತು ಅವನತಿ. ಸಿಂಧೂ ಜನರ ಧಾರ್ಮಿಕ ಆಚರಣೆಗಳು ಮತ್ತು ಅವರ ಬರವಣಿಗೆಯ ಕುರಿತು ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರುತ್ತವೆ. ಅವರ ಪ್ರಮುಖ ದೇವತೆ ಯಾರು ಮತ್ತು ಸ್ಟಿಯಟೈಟ್ ಮುದ್ರೆಗಳ ಮೇಲೆ ಕಂಡುಬರುವ ಇಂದಿಗೂ ಅರ್ಥೈಸಲಾಗದ ಆ ಲಿಪಿಯ ನಿರ್ದಿಷ್ಟ ಗುಣಲಕ್ಷಣಗಳೇನು? ಅವರ ಕಲಾಭಿರುಚಿ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಈ ಶಿಲ್ಪಗಳೇ ಸಾಕ್ಷಿ. ಆ ಕಾಲದ ಟೆರಕೋಟ ಆಟಿಕೆಗಳು, ಆಭರಣಗಳು ಮತ್ತು ವಿಶೇಷವಾಗಿ ಈ ಅತ್ಯಂತ ಪ್ರಸಿದ್ಧವಾದ ಕಂಚಿನ ನರ್ತಕಿ ಹಾಗೂ ಕಲ್ಲಿನಿಂದ ಕೆತ್ತಿದ ಗಡ್ಡಧಾರಿ ಮನುಷ್ಯನ ಪ್ರತಿಮೆಗಳು ಅವರ ಕಲಾತ್ಮಕ ನೈಪುಣ್ಯತೆಗೆ ದಿ ಬೆಸ್ಟ್ ಉದಾಹರಣೆಗಳು ಅಂತ ಹೇಳಬಹುದು. ಅವರ ಧಾರ್ಮಿಕ ನಂಬಿಕೆಗಳನ್ನು ಗಮನಿಸಿದರೆ ಮಾತೃದೇವತೆ ಅವರ ಪ್ರಮುಖ ಆರಾಧ್ಯ ದೈವವಾಗಿದ್ಲು. ಅಲ್ಲಿ ಲಿಖಿತ ಕಾನೂನುಗಳ ಬಗ್ಗೆ ಯಾವುದೇ ಸ್ಪಷ್ಟ ದಾಖಲೆಗಳಿಲ್ಲ. ಆದರೂ ಅಲ್ಲಿ ದೊರೆತಿರುವ 3000ಕ್ಕೂ ಹೆಚ್ಚು ಮುದ್ರೆಗಳಲ್ಲಿರುವ ಏಕರೂಪತೆ ನೋಡಿದರೆ ಅಲ್ಲಿ ಎಂಥ ಅದ್ಭುತವಾದ ಆಡಳಿತ ವ್ಯವಸ್ಥೆ ಇತ್ತು ಅಂತ ಗೊತ್ತಾಡುತ್ತೆ. ಇನ್ನು ಅವರ ಲಿಪಿಯ ವಿಚಾರಕ್ಕೆ ಬಂದರೆ ಅದು ಚಿತ್ರಲಿಪಿಯಾಗಿದೆ ಮತ್ತು ಅದನ್ನ ಸಾಮಾನ್ಯವಾಗಿ ಬಲದಿಂದ ಎಡಕ್ಕೆ ಬರೆಯಲಾಗಿತ್ತು ಅನ್ನೋದನ್ನ ಖಂಡಿತ ಮರೆಯಬಾರದು. ಇದೀಗ ಕೊನೆಯ ಹಾಗೂ ಅತ್ಯಂತ ಇಂಟ್ರೆಸ್ಟಿಂಗ್ ಪ್ರಶ್ನೆ. 5000 ವರ್ಷಗಳಷ್ಟು ಹಳೆಯದಾದ, ಇಷ್ಟೊಂದು ವ್ಯವಸ್ಥಿತವಾಗಿದ್ದ ಈ ಮಹಾನ್ ನಾಗರಿಕತೆ ಹೇಗೆ ನಾಶವಾಯಿತು? ಇದರ ಕ್ರಮೇಣ ಅವನತಿಗೆ ಇತಿಹಾಸಕಾರರು ಉಲ್ಲೇಖಿಸಿರುವ ಪ್ರಮುಖ ಪರಿಸರ ಮತ್ತು ಬಾಹ್ಯ ಕಾರಣಗಳೇನು? ಇತಿಹಾಸಕಾರರು ಒಪ್ಪುವ ಪ್ರಕಾರ ಈ ನಾಗರಿಕತೆಯ ಅವನತಿಯೇನೋ ಒಮ್ಮೆಲೆ ರಾತ್ರೋರಾತ್ರಿಯಾಗಿದ್ದಲ್ಲ. ಬದಲಾಗಿ ಇದು ನಿಧಾನವಾಗಿ, ಕ್ರಮೇಣವಾಗಿ ನಡೆಯಿತು. ನದೀಪಾತ್ರಗಳ ಬದಲಾವಣೆ, ನಿರಂತರ ಪ್ರವಾಹ, ಅರಣ್ಯನಾಶದಂತಹ ಪರಿಸರ ವಿಪತ್ತುಗಳು, ಜೊತೆಗೆ ಭೀಕರ ಸಾಂಕ್ರಾಮಿಕ ರೋಗಗಳು ಮತ್ತು ಬಾಹ್ಯ ದಾಳಿಕೋರರ ಬೆದರಿಕೆಗಳು ಎಲ್ಲಾ ಕಾರಣಗಳು ಒಟ್ಟು ಸೇರಿ ಈ ಮಹಾನ್ ನಾಗರಿಕತೆಯನ್ನ ಅಂತ್ಯಗೊಳಿಸಿದವು. ಈ ಕೊನೆಯ ಪ್ರಶ್ನೆಯ ಬಗ್ಗೆ ಒಮ್ಮೆ ಆಳವಾಗಿ ಯೋಚಿಸೋಣ. ಪರಿಸರದ ಅತಿಯಾದ ಬಳಕೆ ಮತ್ತು ಅಸಮತೋಲನವು ಅದೆಷ್ಟೇ ಮುಂದುವರೆದ, ಎಷ್ಟೇ ಅತ್ಯಾಧುನಿಕ ನಾಗರಿಕತೆಯನ್ನಾದರೂ ಹೇಗೆ ನಾಶ ಮಾಡಬಲ್ಲದು ಅನ್ನೋದಕ್ಕೆ ಸಿಂಧೂ ನಾಗರಿಕತೆ ನಮಗೆಲ್ಲರಿಗೂ ಒಂದು ಎಚ್ಚರಿಕೆ ಇದ್ದಾಗೆ. ಈ ಐತಿಹಾಸಿಕ ಪಾಠ ನಮ್ಮ ಇಂದಿನ ಆಧುನಿಕ ಜಗತ್ತಿನ ನಗರ ಯೋಜನೆಗೂ ಅಷ್ಟೇ ಪ್ರಸ್ತುತ ಅಲ್ವಾ? ಸರಿ, ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ಮಾಹಿತಿಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಖಂಡಿತವಾಗಿಯೂ ಬಹಳ ಹೆಲ್ಪ್ ಆಗ್ತವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.